ಕ್ರಾಂತಿ ಸಮಾಚಾರಕ್ಕೆ ಸ್ವಾಗತ. ನಾನು ಜಾಫರ್ ನದಾಬ್. ಇವತ್ತು ನಮ್ಮ ಜೊತೆ ಹಾವೇರಿಯ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸುವಂತಹ ಆನಂದ್ ದೊಡ್ಡ ಕುರುಬರವರು ನಮ್ಮ ಜೊತೆ ಇದ್ದಾರೆ. ಸಾಕಷ್ಟು ಸೇವೆಯ ಜೊತೆಗೇನೆ ಇವತ್ತು ಒಂದು ಸಾಹಿತ್ಯ ಲೋಕದ ಕಡೆ ಮುಖ ಮಾಡಿ ಆ ಸಾಹಿತ್ಯವನ್ನು ತಮ್ಮ ಮನದಾಳದಲ್ಲಿ ರೂಢಿಸಿಕೊಂಡು ಸಾಕಷ್ಟು ಜನರಿಗೆ ಹತ್ತಿರವಾಗಿ ಪೊಲೀಸ್ ಇಲಾಖೆಯಲ್ಲಿ ಇದ್ದುಕೊಂಡು ಕೂಡ ಸಾಕಷ್ಟು ಮುಖ್ಯಮಂತ್ರಿ ಪದಕಿಗೆ ಭಾಜನರ ಆದಂಥವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಯಾವ್ಯಾವ ರೀತಿ ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ಪುಸ್ತಕವನ್ನು ಬರೆದಿದ್ದಾರೆ ಅನ್ನೋದನ್ನು ಅವ್ರನ್ನ ಮಾತಿನಿಂದ ಕೇಳೋಣ ಬನ್ನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಹೇಗಿದ್ದೀರಾ? ಸರ್, ಇವಾಗ ಹಾವೇರಿಯಿಂದ ಇವತ್ತು ಧಾರವಾಡ ನಗರಕ್ಕೆ ಆಗಮಿಸಿದ್ದೀರಾ. ಈಗ ಸಾಕಷ್ಟು ಪುಸ್ತಕಗಳನ್ನು ಬರೆದಿದ್ದೀರಾ. ಪೊಲೀಸ್ ಇಲಾಖೆಯಲ್ಲಿ ಇದ್ಕೊಂಡು ಕೂಡ ನಿಮಗೆ ಈ ಥರ ಯಾವಾಗಿಂದ ಈ ಆಸಕ್ತಿ ಬಂತು ಅನ್ನೋದನ್ನು ಸ್ವಲ್ಪ ಹೇಳಿ. ಸರ್, ಸಾಹಿತ್ಯಿಕವಾಗಿ ಮೊದಲು ನಾನು ಚಿಕ್ಕವನಿರುವಾಗಲೇ ಅಂದರೆ 8ನೇ ಕ್ಲಾಸ್ 9ನೇ ಕ್ಲಾಸೆಲ್ಲ ಬರಿತಿದ್ದೆ. ಹೈಸ್ಕೂಲಲ್ಲಿ ಇದ್ದಾಗೆಲ್ಲ ಬರಿತಾಯಿದ್ದೆ, ಚುಟುಕುಗಳನ್ನು ಬರ್ತಾಯಿದ್ದೆ. ಅದು ಅವಾಗಲೂ ರೂಢಿ ಆಗಿಬಿಟ್ಟಿತ್ತು. ಒಂದು ದೇವನೂರು ಮಹಾದೇವರವರದ್ದು ಒಂದು ಮಾತಿದೆ, ಭೂಮಿಗೆ ಬಿದ್ದಂಥ ಬೀಜ ನಮ್ಮ ಎದೆಗೆ ಬಿದ್ದಂಥ ಅಕ್ಷರ ಅದು ಇವತ್ತಲ್ಲ ನಾಳೆ ಫಲ ಕೊಟ್ಟೆ ಕೊಡ್ತಂತ. ಭಾಳ ಚೆನ್ನಾಗಿದೆ ಆ ಒಂದು ನುಡಿಮುತ್ತಿನಂಗೆ ಹೇಳೋದಾದರೆ, ಇವತ್ತು ಪುಸ್ತಕ ಓದುವರ ಸಂಖ್ಯೆ ಭಾಳ ಕಡಿಮೆ ಆಗಿದೆ. ಹಾಗಾಗಿ ಸ್ವಲ್ಪ ನಾವು ಪುಸ್ತಕ ರೂಪದಲ್ಲಿ ಹಾಡುಗಳನ್ನು ಬರೆದು ಅವನೇ ಜನರಿಗೆ ಜಾಗೃತಿ ಮೂಡಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಿದ್ದೇವೆ. ಹಾಗಾಗಿ ಇವತ್ತಿನ ದಿನ ಸಾಹಿತ್ಯಿಕವಾಗಿ ಒಂದು 4 ಪುಸ್ತಕವನ್ನು ನಾವು ಬರೆದಿದ್ವಿ. ಒಂದು ಕಾವ್ಯ ಸ್ಫೂರ್ತಿ, 2ನೇದು ಬರಡಾದಿ ಚೆನ್ನಮ್ಮನ, 3ನೇದು ಅರಳು ಮೊಗ್ಗುಗಳು, 4ನೇದು ಕಾಣಿಸದ ಕೈ ಅಂತಂದು ಅವು 4 ಪುಸ್ತಕಗಳನ್ನು ಬರೆದಿದ್ದೇನೆ. ಈ ಸಾಹಿತ್ಯಿಕವಾಗಿ ಗುರುತಿಸಿ ಧಾರವಾಡ ಒಂದು ರಂಗಮಂದಿರದ ಕುಮಾರವ್ಯಾಸ ಒಂದು ರಾಷ್ಟ್ರೀಯ ಪ್ರಶಸ್ತಿಯನ್ನು ಇವತ್ತು ನೀಡಿದ್ದಾರೆ. ನೀವು ಮುಖ್ಯಮಂತ್ರಿ ಪದಕವನ್ನು ನೀವು ಮುಡಿಗೇರಿಸಿಕೊಂಡಿದ್ದೀರಾ ಅನ್ನೋದೊಂದು ಮಾತು ಕೇಳಿ ಬರ್ತಾ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್, ಮೊದಲು ಹಾನಗಲಲ್ಲಿ ಡ್ಯೂಟಿ ಮಾಡ್ತಾಯಿದ್ದೆ. ಫಸ್ಟ್ ನಾನು ಹಾನಗಲಲ್ಲಿ ಸುಮಾರಷ್ಟು ಕ್ರೈಮ್ ಪ್ರಕರಣಗಳಲ್ಲಿ ನಮ್ಮ ಮೇಲಾಧಿಕಾರಿಗಳ ಆದೇಶದ ಮೇರೆಗೆ ನಮ್ಮ ಸಿಬ್ಬಂದಿಗಳೊಂದಿಗೆ ಒಡಗೂಡಿ ಒಂದು ಕ್ರೈಮ್ ಕೇಸ್ಗಳನ್ನು ಪತ್ತೆ ಮಾಡಿದ್ವಿ. ಅದಕ್ಕೋಸ್ಕರ 2019ರಲ್ಲೇ ನನಗೆ ಮುಖ್ಯಮಂತ್ರಿ ಚಿನ್ನದ ಪದಕ ಸಿಕ್ಕಿತ್ತು. ಸುಮಾರಷ್ಟು ನನ್ನ ಸ್ನೇಹ ಬಳಗ, ನಮ್ಮ ಮೇಲಾಧಿಕಾರಿಗಳ ಒಂದು ಮಾರ್ಗದರ್ಶನದ ಮೇಲೆ ನಮ್ಮ ಕೆಲಸ ಮಾಡಲಿಕ್ಕೆ ಭಾಳ ಅನುಕೂಲ ಆಗಿತ್ತು. ಅದರಿಂದ ಪತ್ತೆ ಮಾಡೋದ್ರಿಂದ 2019ರಲ್ಲಿ ಮಾನ್ಯ ಮುಖ್ಯಮಂತ್ರಿ ಚಿನ್ನ ಪದಕ ಬಂತು. ಈಗ ಕ್ರೈಮ್ ಬಗ್ಗೆ ಹೇಳೋದಾದರೆ, ಕ್ರೈಮ್ನಲ್ಲಿ ಸಾಕಷ್ಟು ತಮ್ಮ ಹಾಡಿನ ಮುಖಾಂತರ ಜನರನ್ನು ಸೆಳೆಯುವಂಥ ಒಂದು ಪ್ರಯತ್ನ ಮಾಡಿದ್ದೀರಿ. ಸಾಕಷ್ಟು ಹಾಡುಗಳನ್ನು ಹಾಡಿ ಜನರಿಗೆ ಹತ್ತಿರವಾಗಿರುವಂಥದ್ದು. ನೀವು ಹಾಡಿನ ಬರವಣಿಗೆ ಮತ್ತು ಅದರ ಸ್ವರೂಪ ಯಾವ ರೀತಿ ನಿಮಗೆ ಹತ್ತಿರವಾಯಿತು ಅನ್ನೋದನ್ನು ಸ್ವಲ್ಪ. ಇತ್ತೀಚೆಗೆ ಅತಿ ಹೆಚ್ಚು ನಡೀತಕ್ಕಂಥ ಸೈಬರ್ ಪ್ರಕರಣಗಳು, ಸೈಬರ್ ಕ್ರೈಮ್ ಮ್ಯಾಕ್ಸಿಮಮ್ ನಡೀತಾ ಇದೆ. ಈಗ ಇದಕ್ಕೆ ಉಪಾಯ ಏನಪ್ಪ ಅಂತಂದರೆ, ಇದನ್ನು ಕಂಟ್ರೋಲ್ ಮಾಡೋದು ಹೇಗಪ್ಪ ಅಂತಂದರೆ ಮ್ಯಾಕ್ಸಿಮಮ್ ಅವೇರ್ನೆಸ್ ಮಾಡ್ಬೇಕಂತಂದು, ಅಂದರೆ ಜಾಗೃತಿ ಮೂಡಿಸೋದೇ ಭಾಳ ಮುಖ್ಯವಾಗ್ತದೆ. ಹಾಗಾಗಿ ನಾನು ಆ ವೃತ್ತಿಯಲ್ಲಿ ಅಲ್ಲಿ ಕೆಲಸ ಮಾಡೋದ್ರಿಂದ ಇತ್ತೀಚೆಗೆ ಜನಗಳೆಲ್ಲ ದುಡ್ಡು ಕಳ್ಕೊಂಡು ಸ್ಟೇಷನ್ ಬರ್ತಿದ್ದಾರೆ, ಪಾಪ ನೊಂದ್ಕೊಂಡು ಬರ್ತಿರ್ತಾರೆ. ಹಾಗಾಗಿ ಅವರು ಜನಗಳಿಗೆ ಒಳ್ಳೆಯದಾಗಲಿ ಅಂತಂದು, ಅವರು ಯಾವುದೇ ರೀತಿ ದುಡ್ಡನ್ನು ಕಳ್ಕೊಬಾರ್ದು ಅಂತಂದು ಒಂದು ಸೈಬರ್ ಜಾಗೃತಿ ಗೀತೆಗಳನ್ನು ಬರೆದು ಅವು ಯಾವ ರೀತಿ ಮೋಡಸ್ಗಳಿದ್ದಾವಲ್ಲ, APK ಫೈಲ್ಗಳು, ಡಿಜಿಟಲ್ ಅರೆಸ್ಟು, OTP ಹೇಳೋದು, ಲಿಂಕ್ಗಳನ್ನು ಒತ್ತೋದು, ಅನಾಮಧೇಯ ಲಿಂಕ್ಗಳನ್ನು ಒತ್ತೋದು, ಈ ಥರ ಯಾವುದು ಮಾಡಬಾರ್ದನ್ನೋ ಉದ್ದೇಶಕ್ಕೆ ಅದನ್ನು ಹಾಡಿನ ರೂಪದಲ್ಲಿ ಅವ್ರಿಗೆ ಹೇಳಿ ಮನದಟ್ಟು ಮಾಡಿ ಸ್ವಲ್ಪ ಅವೇರ್ನೆಸ್ ಮೂಡಿಸೋದೇ ನಮ್ಮ ಉದ್ದೇಶ ಆಗಿರ್ತದೆ. ಅದರ ಜೊತೆಗೆ ಈ ಟ್ರಾಫಿಕ್ ರೂಲ್ಸನ್ನು ಫಾಲೋ ಮಾಡೋದಿಲ್ಲ, ಟ್ರಿಬಲ್ ರೈಡಿಂಗ್ ಹೋಗೋದು, ಓವರ್ ಸ್ಪೀಡ್ ಹೋಗೋದು, ಹೆಲ್ಮೆಟ್ ಹಾಕದೇ ಇರೋದು, ಅದನ್ನು ಕೂಡ ಟ್ರಾಫಿಕ್ ರೂಲ್ಸ್ ಬಗ್ಗೆ ಅದು ಒಂದು ಸಾಂಗನ್ನು ಬರೆದು ಅದನ್ನು ಹಾಡಿದೆ. ಈಗ ಡ್ರಗ್ಸ್ ಗಾಂಜಾ ಬಗ್ಗೆ ಸ್ವಲ್ಪ ಅದೊಂದು ಸಾಂಗ್ ರೆಡಿ ಮಾಡಿದ್ದೇನೆ. ಮೊನ್ನೆ ನಮ್ಮ SP ಸಾಹೇಬ್ರ ಮೇಡಮ್ಗೆ ಹೇಳಿ ಅದನ್ನು ರಿಲೀಸ್ ಮಾಡಲಿಕ್ಕೆ ಮಾಡ್ತೇನೆ ಸರ್. ಈಗ ಟ್ರಾಫಿಕ್ ರೂಲ್ಸ್ ಬಗ್ಗೆ ಒಂದು ಹಾಡನ್ನು ಬರೆದಿದ್ದೇನೆ ಅಂತಿದ್ದೀರಿ. ಆ ಹಾಡು ಬಗ್ಗೆ 2 ಲೈನ್ ನೀವು ಹಾಡ್ಬೋದಾ? ಟ್ರಾಫಿಕ್ ರೂಲ್ಸು ಫಾಲೋ ಮಾಡಿರಿ ಲೈಫು ಆಗುತ್ತೈ ತಪ್ಪು ಶೇಪು, ಟ್ರಾಫಿಕ್ ರೂಲ್ಸು ಫಾಲೋ ಮಾಡಿರಿ ಲೈಫು
ಆಗುತ್ತೈತಪ್ಪೋ ಶೇಪು ಡ್ರೈವಿಂಗಲ್ ಚೂರು ಲಿಮಿಟ್ ಇದ್ರೆ ಪಾರು ಡ್ರೈವಿಂಗಲ್ ಚೂರು ಲಿಮಿಟ್ ಇದ್ರೆ ಪಾರು ನಿಜವಾಗ್ಲೂ ಗುರುವೇ ನಿಜವಾಗ್ಲೂ ಓವರ್ ಸ್ಪೀಡು ಸಾವಿಗೆ ನಿಯರು ಇದು ಟ್ರಾಫಿಕ್ ರೂಲ್ಸ್ ಬಗ್ಗೆ. ಮತ್ತು ಸೈಬರ್ ಕ್ರೈಮ್ ಬಗ್ಗೆ ರೀಸೆಂಟಾಗಿ ಒಂದು ಸಾಂಗ್ ರಿಲೀಸ್ ಮಾಡಿದೆ, ಚೆನ್ನಾಗಿ ಯೂಟ್ಯೂಬಲ್ಲಿ ಚೆನ್ನಾಗಿ ಹೋಗ್ತಾ ಇದೆ ಸಾಂಗು. ಅದು ಇದರಲ್ಲಿ ಸೈಬರ್ ಇದ್ರ ಬಗ್ಗೆ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಅದು ಜನ ದುಡ್ಡು ಕೊಡೋದ್ರಿಂದ ಅದು ಆ ಸಾಂಗನ್ನು ಬರೆದಿದ್ದೆ ನಾನು. ಆ ಸಾಂಗ್ ಭಾಳ ಚೆನ್ನಾಗಿ ಎಲ್ಲರೂ ಭಾಳ ರೆಸ್ಪಾನ್ಸಿವ್ ಮಾಡಿದರು. ಯೂಟ್ಯೂಬಲ್ಲಿ ಚೆನ್ನಾಗಿ ಹೋಗ್ತಾಯಿದೆ ಸಾಂಗು. ಅದನ್ನು ಸುಮಾರಷ್ಟು ಕಾಮೆಂಟ್ಗಳು ಬಂದಿದ್ದು, ಇನ್ನೂ ಈ ಥರ ಬರೀರಿ ಸರ್ ಅಂತ ಕಾಮೆಂಟ್ಗಳನ್ನು ಮಾಡಿದ್ದಾರೆ ಯೂಟ್ಯೂಬಲ್ಲಿ. ಸರ್, ಈಗ ಮೂಲತಃ ನೀವು ಯಾವ ಊರವರು? ಮೂಲತಃ ನಂದು ಹಾವೇರಿ ತಾಲೂಕು ಹಾವೇರಿ ಜಿಲ್ಲೆ ಹನಗಲ್ ತಾಲೂಕು ಹಿರೇಕಣಿಗೆ ಗ್ರಾಮ. ಹಾವೇರಿ ಹತ್ರ ಹನಗಲ್ ತಾಲೂಕು ಹಿರೇಕಣಿಗೆ ನಂದು ಸ್ವಂತ ಊರು. ಪ್ರೆಸೆಂಟು ನಾನು ಹಾವೇರಿಯಲ್ಲೇ ವರ್ಕ್ ಮಾಡ್ತಾ ಇರೋದು. ಮತ್ತು ಈ ಪೊಲೀಸ್ ಇಲಾಖೆಯಲ್ಲೂ ಸಾಕಷ್ಟು ಒತ್ತಡಗಳ ನಡುವೆಯೂ ಈ ಆಸಕ್ತಿ ಬಂದಿದ್ದಾದರೂ ಹೇಗೆ ಸರ್? ಸರ್, ಇಷ್ಟು ಒತ್ತಡ ಇದ್ದರೂ ಕೂಡ ನಮ್ಮದು ಏನಪ್ಪ ವಿಶೇಷ ಅಂತಂದರೆ, ಬಿಡುವಿನ ವೇಳೆ ಅಂತೇಳಿ ಫ್ರೀಯಾಗಿ ಕೂತ್ಕೊಂಡಿದ್ದಾಗ ಸ್ವಲ್ಪ ಹಾಗೆ ಗೀಚೋದು ಭಾಳ. ನಾವು ಅಲ್ಲೇ ಕುಂತಲ್ಲೇ ಬರೆದು ಬಿಡ್ತೀವಿ ನಮಗೆ. ಈಗ ಕುಂತಲ್ಲಿ ಒಂದು ಬರೀತಕ್ಕಂಥ ಹವ್ಯಾಸ ಬಂದುಬಿಟ್ಟಿದೆ. ಹಾಗಾಗಿ ಸ್ವಲ್ಪ ಇತ್ತೀಚೆಗೆ ಸ್ಟೇಷನ್ ಯಾರು ಕಂಪ್ಲೇಂಟ್ ಮಾಡೋಕೆ ಬಂದ ಕೂಡಲೇ ಅದು ಯಾವ ಮೋಡಸ್ ಇದೆ, ಯಾವ ಥರ ಕಂಪ್ಲೇಂಟು ಅಂತ ತಿಳ್ಕೊಂಡು ಪಟ್ಟಣ ಅದ್ರ ಬಗ್ಗೆ ಒಂದು ಬರೆದು ಬಿಡ್ತೇನೆ. ಹಾಗೆ ಈ ಟೈಪ್ ಅವ್ರು ಈಗ ಜನಗಳಿಗೆ ಒಳ್ಳೇದಾಗೋಕ್ಕೋಸ್ಕರ ಇದನ್ನು ಮಾಡ್ತಕ್ಕಂಥ ಕಾರ್ಯ ಇದು. ಅಂದರೆ ಜನಗಳು ಯಾವುದೇ ರೀತಿ ದುಡ್ಡನ್ನು ಕಳ್ಕೊಬಾರ್ದು, ಆನ್ಲೈನಲ್ಲಿ ದುಡ್ಡು ಕಳ್ಕೊಬಾರ್ದು. ಯಾಕಂದ್ರೆ ಒಂದೊಂದು ರೂಪಾಯಿ ಕೂಡಿ ಕಷ್ಟಪಟ್ಟು ದುಡ್ದಿರ್ತಾರೆ, ಆದ್ದರಿಂದ ದುಡ್ಡನ್ನು ಕಳ್ಕೊಬಾರ್ದು ಅವರು. ಹಾಗಾಗಿ ಅವರ ಏನು ಒಳಿತಿಗಾಗಿ ಈ ಥರ ಜಾಗೃತಿ ಗೀತೆಗಳನ್ನು ಹಾಡೋದು ನಮ್ಮ ಉದ್ದೇಶ. ಸಾಹಿತ್ಯಗಳ ಲೋಕದಲ್ಲಿ ಇಂಥ ಪುಸ್ತಕಗಳನ್ನ ಬರಿತೀರಾ, ಆಮೇಲೆ ಹಾಡುಗಳನ್ನು ಹಾಡ್ತೀರಾ. ನಿಮ್ಮ ಮೇಲಧಿಕಾರಿಗಳ ಪ್ರತಿಕ್ರಿಯೆ ಯಾವ ರೀತಿ ಇದೆ? ಸರ್, ನಮ್ಮ ಮೇಲಾಧಿಕಾರಿಗಳು ಮೊದಲಿಂದ ಹಂತದಿಂದ ಇಲ್ಲಿವರೆಗೂ ನನಗೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ನಾನು ಉಡುಪಿಲಿದ್ದೆ, ಫಸ್ಟು ಉಡುಪಿಲಿ ಡ್ಯೂಟಿ ಮಾಡಿದಾಗ ಅವಾಗ ಅಣ್ಣಮಲೆ ಅಂತ SP ಇದ್ರು ಅವರು, ಅಣ್ಣಮಲೆ ಅವರು. ಆವಾಗ ಅವರು ಭಾಳ ಸಪೋರ್ಟಿವ್ ಮಾಡಿದ್ರಲ್ಲಿ ಅಲ್ಲಿ ಉಡುಪಿಲಿ. ಸುಮಾರಷ್ಟು ಅಲ್ಲಿ ಪುಸ್ತಕ ಬಿಡುಗಡೆ ಆದಾಗ ನನ್ನ ಪುಸ್ತಕ ಖರ್ಚು ಅವರೇ ಕೊಟ್ಟರು, ಬಿಡುಗಡೆ ಮಾಡಲಿಕ್ಕೆಲ್ಲ ಅವರೇ ದುಡ್ಡನ್ನು ಕೊಟ್ಟು ಪುಸ್ತಕ ಕಲೆಯನ್ನು ಪ್ರೋತ್ಸಾಹಿಸಿದರು. ಅಲ್ಲಿಂದ ಪ್ರಾರಂಭ ಆಯಿತು. ಅಲ್ಲಿಂದ ನೆಕ್ಸ್ಟ್ ಇಲ್ಲಿ ಹಾವೇರಿ ಬಂದೆ. ಇಲ್ಲಿ ಕೂಡ ಎಲ್ಲ ಮೇಲಾಧಿಕಾರಿಗಳು ಕೂಡ ನನಗೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಇಲ್ಲಿವರೆಗೂ ನನಗೆ ಸಪೋರ್ಟ್ ಮಾಡ್ತಾನೆ ಬಂದಿದ್ದಾರೆ. ಮತ್ತು ಯಾವುದಾದ್ರು ಹಾಡುಗಳನ್ನು ಮುಂದೆ ಬರಿತೀರಾ, ಅಥವಾ ಏನಾದರೂ ಹೊಸ ಯೋಜನೆಗಳನ್ನು ಹಾಕ್ಕೊಂಡಿದ್ದೀರಾ? ಜನರಿಗೆ ಹತ್ತಿರವಾಗುವಂಥ ಮತ್ತು ಅರಿವು ಮೂಡಿಸ್ತಕ್ಕಂಥ ಬೇರೆ ಯಾವರು ಹೊಸ ಹಾಡುಗಳನ್ನು ಯಾವಾದರೂ ಹಾಕ್ಕೊಂಡಿದ್ದೀರಾ ಅನ್ನೋದು? ಈಗ ಜನಗಳು ಪುಸ್ತಕ ಓದೋರ ಸಂಖ್ಯೆ ಭಾಳ ಕಡಿಮೆ ಆಗಿದೆ. ಹಾಡಿನ ರೂಪದಲ್ಲಿ ಹೇಳಿದಾಗೇ ಸ್ವಲ್ಪ ಅವ್ರಿಗೆ ಮನದಟ್ಟಾಗ್ತದೆ. ಹಾಗಾಗಿ ಅವರ ಅಭಿರುಚಿಯನ್ನು ನೋಡಿ ನಾವು ಬರಿಬೇಕಾಗ್ತದೆ. ಈಗ 2 ಸಾಂಗ್ ಅಂತೂ ಆಯ್ತು. ಈಗ ಒಂದು ಸೈಬರ್ ಕ್ರೈಮ್ ಬಗ್ಗೆ ಮುಗೀತು, ಮತ್ತು ಟ್ರಾಫಿಕ್ ರೂಲ್ಸ್ ಬಗ್ಗೆನೂ ಆಗಿದೆ. ಈಗ ಡ್ರಗ್ಸು ಗಾಂಜಾ ಸುಮಾರಷ್ಟು ಯುವಕರು ಭಾಳ ಬಲಿ ಆಗ್ತಿದ್ದಾರೆ. ಈ ಸಿಗರೇಟು, ಗುಟ್ಕಾ, ಗಾಂಜಾ ಇದಕ್ಕೆ. ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಸಾಂಗು ಈಗ ಆಲ್ರೆಡಿ ರೆಡಿ ಮಾಡಿದೆ. ಒಂದು ಫಸ್ಟ್ ಲೈನ್ ಏನಂತಂದರೆ, ಹೆಚ್ಚುತ್ತಲಿದೆ ಮಾದಕ ವಸ್ತುಗಳ ಹಾವಳಿ, ತಿಂದು ಸೇದಿ ತೇಲಾಡಿದರೆ ಜೀವನ ದಿವಾಳಿ, ಜೀವನವೇ ಆಗುತ್ತೆ ದಿವಾಳಿ. ಹೆಚ್ಚುತ್ತಲಿದೆ ಮಾದಕ ವಸ್ತುಗಳ ಹಾವಳಿ, ತಿಂದು ಸೇದಿ ತೇಲಾಡಿದರೆ ಜೀವನ ದಿವಾಳಿ, ಜೀವನವೇ ಆಗುತ್ತೆ ದಿವಾಳಿ. ಈ ಸಾಂಗ್ ರೆಡಿ ಆಗಿದೆ, ಇನ್ನು ರಿಲೀಸ್ ಮಾಡಬೇಕು ಸರ್. ಮತ್ತು ಇನ್ನೊಂದು ಯಾವುದಾದ್ರು ಹಾಡು ಸ್ವಲ್ಪ ಅಟ್ಯಾಕ್ಟ್ ಆಗುವ ಥರ, ನಮಗೆ ಮನ ಮುಟ್ಟೋ ಥರ ಯಾವ್ದಾದ್ರು ಹಳೆಯದು ಯಾವ್ದಾದ್ರು ಇದ್ದಿದ್ರೆ, ಮೊದಲು ಯಾವ್ದಾದ್ರು ಬರೆದಂಥದ್ದು, ಇನ್ನೊಂದು ಯಾವುದಾದ್ರು? ಈಗ ಏನಪ್ಪ ಅಂದರೆ, ಈ ಪೊಲೀಸ್ ಇಲಾಖೆ ಜೊತೆ ಸೇರಿಕೊಂಡೆ ಮತ್ತಿನ್ನು ಜಾನಪದ ಸಾಂಗ್ ಒಂದು ರಿಲೀಸ್ ಮಾಡ್ತಾಯಿದ್ದೇವೆ ಸದ್ಯ. ಈಗ ನೆಕ್ಸ್ಟ್ ಜಾನಪದ ಸಾಂಗ್ ಒಂದು ಫ್ಯಾಷನ್ ಮದನಾರಿ ಅಂತಂದು ಒಂದು ಜಾನಪದ ಸಾಂಗ್ ಬರ್ತಿದೆ. ಎಲ್ಲ ಅಭಿರುಚಿ ತಕ್ಕಂಗೆ ಮಾಡ್ಬೇಕು. ಈಗ ನಮ್ಮ ಪೊಲೀಸ್ ಇಲಾಖೆ ಜೊತೆಗೇ ನನ್ನ ವೈಯಕ್ತಿಕವಾಗಿ ಬರೀತಕ್ಕಂಥ ಸಾಂಗ್ ಅದು ಯಾವುದು, ಫ್ಯಾಷನ್ ಮದನಾರಿ ಅಂತಂದು. ಅದು ಭಾಳ ಚೆನ್ನಾಗಿದೆ. ಮಾವನ ಮಗಳ ಫ್ಯಾಷನ್ ಮಾಡು ಮದನಾರಿ, ನಿನ್ನ ನೋಡಕ ತಂದೆನ ಬಾರ ಇಳಕಲ್ಲ ಸಾರಿ. ಮಾವನ ಮಗಳ ಫ್ಯಾಷನ್ ಮಾಡು ಮದನಾರಿ, ನಿನ್ನ ನೋಡಕ ತಂದೆನ ಬಾರ ಇಳಕಲ್ಲ ಸಾರಿ. ಉಟ್ಟುಕೊಂಡ ಹೊರಗ ಬಾರ ನನ್ನ ಬಂಗಾರಿ, ಉಟ್ಟುಕೊಂಡ ಹೊರಗ ಬಾರ ನನ್ನ ಬಂಗಾರಿ. ಓಣ್ಯಾಗ ಮಾಡೋನು ಬುಲ್ಲೆಟ್ಟ ಸವಾರಿ, ಬುಲ್ಲೆಟ್ಟ ಸವಾರಿ. ಇದು ಜಾನಪದ ಗೀತೆ ಒಂದು ಅದನ್ನು ರಿಲೀಸ್ ಮಾಡ್ತೀನಿ. ನೆಕ್ಸ್ಟ್ ಈಗ ಬಿಡ್ತೀನಿ ಆ ಸಾಂಗನ್ನು. ಆನಂದ್ ದೊಡ್ಡಕುರ್ಬರ್ ಅಂತ ಯೂಟ್ಯೂಬ್ ಚಾನಲ್ ಇದೆ, ಆ ಯೂಟ್ಯೂಬ್ ಚಾನಲ್ಲೇ 2 ಸಾಂಗ್ ರಿಲೀಸ್ ಮಾಡ್ತೀನಿ ನೆಕ್ಸ್ಟ್. ಕೊನೆಯದಾಗಿ ಇಲಾಖೆಗೆ ಮತ್ತು ನಿಮ್ಮ ಸಾಹಿತ್ಯದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ?
ಪೊಲೀಸ್ ಇಲಾಖೆಯಲ್ಲಿ ಈ ಒಂದು ಇಲಾಖೆಗೆ ಬಂದಿದ್ದು ನನ್ನ ಒಂದು ಪುಣ್ಯ ಅಂತ ಭಾವಿಸ್ತೇನೆ. ಯಾಕಂತಂದರೆ ಜನಗಳಿಗೆ ಒಳ್ಳೇದು ಮಾಡ್ತಕ್ಕೆ ಸಿಗ್ತಕ್ಕಂಥ ಒಂದು ಅವಕಾಶ ಈ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದೆ. ಜನಗಳಿಗೆ ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತಲ್ಲ ಅಷ್ಟು ಒಳ್ಳೇದು ಮಾಡೋಕ್ಕೆ ದೇವರು ನಮಗಾಗಿ ಈ ಕಾಕಿ ಕೊಟ್ಟಿದ್ದಾನೆ. ಅದರಿಂದ ನಾವು ಪುಣ್ಯವಂತರು. ಈ ಕಾಕಿ ಹಾಕಿದ್ದೀವಿ ಅಂದರೆ ನಾವು ಪುಣ್ಯವಂತರು ಅಂತ ಭಾವಿಸ್ತೇನೆ. ಆಮೇಲೆ ನಾನೆಲ್ಲ ಜನಗಳಿಗೆ ಹೇಳೋದಿಷ್ಟೇ, ಪೊಲೀಸ್ ಇಲಾಖೆಯಲ್ಲಿ ಇದ್ಕೊಂಡು ಜನಗಳಿಗೋಸ್ಕರ್ತಕ್ಕಂಥ ಮಿಡಿತಕ್ಕಂಥ ಹೃದಯಗಳು ಭಾಳ ಇದ್ದಾವೆ. ಜನಗಳಿಗೋಸ್ಕರ ಮಿಡಿತಕ್ಕಂಥ ಹೃದಯಗಳು ಭಾಳ ಇದ್ದಾವೆ. ಯಾವುದೋ ಒಂದು ಸಣ್ಣ ಪುಟ್ಟ ತಪ್ಪಾದಾಗ ಪೊಲೀಸರ ನಿಂದನೆ ಮಾಡೋದು ಈ ಥರ ಎಲ್ಲ ಮಾಡ್ತಾರೆ. ಅದನ್ನು ಬಿಟ್ಟರೆ ಒಳ್ಳೆಯದನ್ನು ಪಾಸಿಟಿವ್ ವಿಷಯಗಳನ್ನ ತೊಗೊಂಡ್ರೆ ಸಾಕು. ಒಳ್ಳೆ ಕೆಲಸ ಮಾಡ್ತಕ್ಕಂಥ ಡಿಪಾರ್ಟ್ಮೆಂಟಲ್ಲಿ ಸಾವಿರಾರು ಜನ ಇದ್ದಾರೆ. ಅವರನ್ನ ಗುರುತಿಸಿ ಸಾಕು. ಕೆಟ್ಟದ್ದನ್ನು ಬಿಟ್ಬಿಡ್ಬೇಕು ಅಷ್ಟೇ. ಒಳ್ಳೇದು ಕೆಲಸ ಮಾಡ್ತಕ್ಕಂಥವ್ರು ಗುರುತಿಸಿ ಸಾಕು ಅಷ್ಟೇ. ಇದೇ ನನ್ನ ಆಸೆ. ನಿಮ್ಮ ಕುಟುಂಬಕ್ಕೆ ಬಂದರೆ ಯಾವ ರೀತಿ ನಿಮಗೆ ಪ್ರೋತ್ಸಾಹ ಸಿಗುತ್ತೆ, ಯಾವ ರೀತಿ ನಿಮಗೆ ಸಪೋರ್ಟನ್ನು ಮಾಡ್ತಾ ಇದ್ದಾರೆ? ನಮ್ಮ ಕುಟುಂಬದಲ್ಲಿ ನಮ್ಮ ಅಷ್ಟು ಮನೆಯಲ್ಲೆಲ್ಲ ಜಾಬ್ ಮಾಡ್ತಾರೆ. ನಮ್ಮ ಅಣ್ಣ ಒಬ್ಬರು ಮಾಸ್ತರ್ ಇದ್ದಾರೆ. ನಮ್ಮ ತಮ್ಮ KSRTC ವರ್ಕ್ ಮಾಡ್ತಾರೆ. ಅವ್ರ ಮನೆಯವರು ವರ್ಕ್ ಮಾಡ್ತಾರೆ. ಅಷ್ಟು ಟೋಟಲಾಗಿ ಫ್ಯಾಮಿಲಿ ಹೋಲ್ ವರ್ಕ್ ಮಾಡ್ತಾರೆ. ನಮ್ಮ ಮನೆಯವರು ಹೋಮ್ ಮಿನಿಸ್ಟ್ರು ಅವ್ರದ್ದು ಪರ್ಮಿಷನ್ ಇದೆ. ಯಾಕೆ ಮೊನ್ನೆ ಒಂದು ಸಾಂಗ್ ರಿಲೀಸ್ ಮಾಡಿದ್ವಿ ಒಂದು, ಅದು ಹುಷಾರಾಗಿರಿ ಅಂತಂದು ಸಾಂಗ್ ರಿಲೀಸ್ ಮಾಡಿದಾಗ ಅದಕ್ಕೆ ಅವರೇ ಬಂಡವಾಳ, ಪ್ರೊಡ್ಯೂಸರ್ ಅವರೇ, ನಮ್ಮ ಮನೆಯವರೇ. ಈ ಸೈಬರ್ ಅವೇರ್ನೆಸ್ ಬಗ್ಗೆ ನಮ್ಮ ಮನೆಯವರೇ ಪ್ರೊಡ್ಯೂಸರ್ ಆದರು. ಅದಕ್ಕೆ ಬಂದಂಥ ಖರ್ಚೆಲ್ಲ ಅವರೇ ಕೊಟ್ಟು ಆ ಸಾಂಗನ್ನು ರಿಲೀಸ್ ಮಾಡಿಸಿದ್ರು. ಎಲ್ಲ ಟೋಟಲಿ ಸಪೋರ್ಟ್ ಇದೆ ಸರ್. ಇಲ್ಲ ಫ್ಯಾಮ್ಲಿಯಿಂದೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ನಮ್ಮ ಅಕ್ಕ, ನಮ್ಮ ಮಾವ, ನಮ್ಮ ಅಣ್ಣಂದರು, ಅಷ್ಟು ನಮ್ಮ ಫ್ಯಾಮ್ಲಿಲಿ ಎಲ್ಲರೂ ಕೂಡ ಭಾಳ ಚೆನ್ನಾಗಿ ಪ್ರೋತ್ಸಾಹ ಕೊಡ್ತಾರೆ ಈ ಥರ ನನ್ನ ಬೆಳವಣಿಗೆ. ಮತ್ತು ನಿಮ್ಮ ಸ್ನೇಹ ಬಳಗಕ್ಕೆ ಬಂದರೆ ಸ್ನೇಹಿತರು ಯಾವ ರೀತಿ ನಿಮಗೆ ಪ್ರೋತ್ಸಾಹವನ್ನು ಕೊಡ್ತಾರೆ? ಸ್ನೇಹಿತರದ್ದು ವಿಶೇಷವಾದಂಥ ಅದು ಬಳಗ. ಅದು ಹೇಗಂತಂದರೆ ಪ್ರತಿಯೊಂದು ಹಂತದಲ್ಲೂ ಅದು ಒಳ್ಳೆಯದು ಇದ್ದಾಗ ಮಾಡ್ತಾ ಹೊಂಟಾಗ ಅವರು ಸಪೋರ್ಟ್ ಮಾಡ್ತಾನೆ, ಇಲ್ಲಿವರೆಗೂ ಸಪೋರ್ಟ್ ಮಾಡ್ತಾನೆ ಬಂದಿದ್ದಾರೆ. ಫ್ರೆಂಡ್ಶಿಪ್ಪಲ್ಲಿ ನನ್ನ ಒಂದು ಏನಾದರೂ ಕಾವ್ಯ ರಚನೆ ಇದ್ದಿರ್ಬೋದು ಅಥವಾ ಸಾಂಗ್ಗಳು ಅವರೇ ಶೇರ್ ಮಾಡಿ ಕಮೆಂಟ್ ಮಾಡಿ ಸುಮಾರು ಜನಕ್ಕೆ ಕಳಿಸ್ಬಿಡ್ತಾರೆ. ಆ ಕಂಟೆಂಟನ್ನು ಗುರುತಿಸ್ತಾರೆ ಅವರು. ಫ್ರೆಂಡ್ಸಲ್ಲಿ ಆ ಕಂಟೆಂಟನ್ನು ಗುರುತಿಸಿ ಚೆನ್ನಾಗಿ ಬರೆದಿದ್ದಾನಪ್ಪ, ನಮ್ಮ ಫ್ರೆಂಡ್ ಚೆನ್ನಾಗಿ ಬರೀತಾನಪ್ಪ, ಚೆನ್ನಾಗಿ ಹಾಡ್ತಾನಪ್ಪ ಅಂತ ಅವ್ರಿಗೆ ಖುಷಿ. ಆ ಖುಷಿಗೆ ಅದನ್ನೆಲ್ಲ ಶೇರ್ ಮಾಡ್ತಾರೆ ಸರ್. ಇದಿಷ್ಟು ಆನಂದ್ ದೊಡ್ಡ ಕುರುಬರವರ ಸಾಧನೆಗಳು ಮತ್ತು ಅವರ ನಡೆದ ಬಂದ ಹಾದಿ, ಅವರ ನಡೆದುಕೊಂಡಂಥ ಸಾಹಿತ್ಯ ಲೋಕದಲ್ಲಿ ಬರೆದಂಥ ಪುಸ್ತಕಗಳು, ಸೈಬರ್ ಕ್ರೈಮ್ ಬಗ್ಗೆ ಬರೆದಂಥ ಹಾಡುಗಳನ್ನು ನಿಮಗೆ ಕ್ರಾಂತಿ ಸಮಾಚಾರ ನೇರವಾಗಿ ಅವ್ರ ಜೊತೆ ಮಾತನಾಡಿಸಿದ್ದು. ಇನ್ನು ಹೀಗೆ ಬೆಳೀಲಿ, ಎತ್ತರಕ್ಕೆ ಬೆಳೀಲಿ, ಇವರ ನೋಡಿ ಮತ್ತೊಬ್ಬರಿಗೆ ಪ್ರೇರಣೆ ಆಗಲಿ ಅನ್ನೋದೇ ನಮ್ಮ ಉದ್ದೇಶ. ಕ್ಯಾಮ್ರಾ ಪರ್ಸನ್ ಭೈರವ್ ಜೊತೆ ಜಾಫರ್ ನದಾಬ್, ಕ್ರಾಂತಿ ಸಮಾಚಾರ, ಧಾರವಾಡ.